ಇದು 38.1 ಅಂತ ರೂಲ್ ನಂಬರ್ ಅಲ್ಲಿ ಬರುತ್ತೆ. ಹೇಗೆ ರನ್ಔಟ್ ಮಾಡಬೇಕು ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಬಿಫೋರ್ ಬೌಲಿಂಗ್ ಅಂತ ಹೇಳಿದ್ರೆ, ನೀವು ಡೆಲಿವರಿ ಸ್ಟ್ರೈಡಿಗೆ ಬಂದ್ರಿ ಅಂತ ಹೇಳಿದ್ರೆ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಬೋಲ್ ಅಥವಾ ರಿಲೀಸ್ ದ ಬಾಲ್. ಆ ಟೈಮಲ್ಲಿ ಬ್ಯಾಟರ್ ಆಚೆ ಹೋದ ಅಂತ ಹೇಳಿದ್ರೆ ಅದು ಇಲ್ಲೀಗಲ್ ಅಲ್ಲ. ಓಕೆನಾ? ಈಗ ಬೌಲರ್ ಡೆಲಿವರಿ ಸ್ಟ್ರೈಡಿಗೆ ಬರಕ್ ಮುಂಚೆನೆ ಏನಾದ್ರು ನಾನ್ ಸ್ಟ್ರೈಕರ್ ಕ್ರೀಸ್ ನ ಬಿಟ್ಟಿದ್ರು ಅಂತ ಹೇಳಿದ್ರೆ ಅದು ಇಲ್ಲೀಗಲ್ ಆಗುತ್ತೆ. ಯಾಕಂದ್ರೆ ಅನ್ಡ್ಯೂ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ದಿಗ್ವೇಶ್ ರಾಥಿ ಅವರು ಆಲ್ರೆಡಿ ಡೆಲಿವರಿ ಸ್ಟ್ರೈಡ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಪಾಪಿಂಗ್ ಕ್ರೀಸ್ ಹತ್ರ ಫ್ರಂಟ್ ಫುಟ್ ಲ್ಯಾಂಡ್ ಆಗ್ಬಿಟ್ಟಿದೆ. ಆಮೇಲೆ ಹಿಂದೆ ಹೋಗಿ ರನ್ಔಟ್ ನ ಮಾಡ್ತಾರೆ. ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಥರ್ಡ್ ಅಂಪೈರ್, ಹಿ ಈಸ್ ಆಲ್ರೆಡಿ ಇನ್ ಟು ಡೆಲಿವರಿ ಸ್ಟ್ರೈಡ್. ಓಕೆನಾ? ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್. ಆ ಟೈಮಲ್ಲಿ ನಾನ್ ಸ್ಟ್ರೈಕರ್ ಆಚೆ ಹೋಗೋದು ಲೀಗಲ್, ಹಾಗಾಗಿ ಇದು ನಾಟ್ ಔಟ್ ಅಂತ ಹೇಳಿರೋದು. ಇಲ್ಲಿ ಹೋಗಿ ಯಾಕೆ ತಬ್ಕೊಂಡ್ರು ಅಂತ ಹೇಳಿದ್ರೆ, ಔಟ್ ಕೊಟ್ಟಿದ್ರು ಕೂಡ ಥರ್ಡ್ ಅಂಪೈರ್ ನೆಕ್ಸ್ಟ್ ಡೆಲಿವರಿ ಆಗಕ್ ಮುಂಚೆ ಕ್ಯಾಪ್ಟನ್ಗೆ ಒಂದು ಅವಕಾಶ ಇದೆ. ಸ್ಪಿರಿಟ್ ಆಫ್ ದಿ ಗೇಮ್ ನಾನು ಅಪ್ಹೋಲ್ಡ್ ಮಾಡ್ತೀನಿ, ಈ ಒಂದು ಅಪೀಲ್ನ ವಿಡ್ರಾ ಮಾಡ್ತೀನಿ ಅಂತ ಹೇಳಿದ್ರೆ ಆನ್ ಫೀಲ್ಡ್ ಅಂಪೈರ್ಸು ಅವಾಗ ನಾಟ್ ಔಟ್ನ ಕೊಡ್ತಾರೆ. ರಿಷಬ್ ಪಂತ್ ಇನ್ಫ್ಯಾಕ್ಟ್ ಥರ್ಡ್ ಅಂಪೈರ್ ನಾಟ್ ಔಟ್ ಕೊಡಕ್ ಮುಂಚೆನೆ ನಾನು ಈ ಒಂದು ಅಪೀಲ್ನ ವಿಡ್ರಾ ಮಾಡ್ತಾ ಇದೀನಿ ಅಂತ ರಿಷಬ್ ಹೇಳಿದ್ರು. ಅವಾಗ ಹೋಗಿ ಜಿತೇಶ್ ಅವರು ರಿಷಬ್ ಪಂತ್ಗೆ ತಬ್ಕೊಂಡಿರೋದು ಜ್ಞಾಪಕ ಇರಲಿ. ಎರಡನೇ ಬಾರಿ RCBಗೆ ಒಂಥರ ಅನುಕೂಲ ಮಾಡ್ಕೊಡ್ತಾ ಇರೋದು ಅಥವಾ ಸ್ಪಿರಿಟ್ ಆಫ್ ದಿ ಗೇಮ್ ಅಲ್ಲಿ ಆಡಿರೋದು ರಿಷಬ್ ಪಂತ್. ಒಂದು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದೀನಿ, ರಾಂಗ್ ಶೀಟ್ ಕೊಟ್ಟಿದ್ರು ಅಟ್ ಟಾಸ್, ಅದನ್ನ ಬದಲಾವಣೆ ಮಾಡಕ್ಕೆ ಅನುಕೂಲ ಮಾಡಿಕೊಟ್ರು ಪಂತ್. ಈಗ ಸೆಕೆಂಡ್ ಟೈಮ್ ನಾವು ಹೇಳ್ತೀವಿ ಜನರಲಿ ಈ ತರ ಔಟ್ ಮಾಡಬಾರ್ದು, ಪ್ರಾಪರ್ ಕ್ರಿಕೆಟ್ ಇಂದ ಔಟ್ ಮಾಡಪ್ಪ ಅಂತ ಹೇಳ್ತೀವಿ. ಬಟ್ ಅಶ್ವಿನ್ ಔಟ್ ಮಾಡಿದಾಗ ನೀವು ಅವಾಗ ಬ್ಯಾಕ್ ಮಾಡಿದ್ರಿ ಅಂತ ಹೇಳಿದ್ರಿ. ನೋಡಿ, ಅಶ್ವಿನ್ ಲೀಗಲ್ ಆಗಿ ಔಟ್ ಮಾಡಿದ್ರು. ಅವ್ರು ಡೆಲಿವರಿ ಸ್ಟ್ರೈಡಿಗೆ ಬರಕ್ ಮುಂಚೆ ವಿಕೆಟ್ ಹಿಂದೆಯಿಂದಾನೇ ವಿಕೆಟ್ ನ ಉರುಳಿಸ್ತಾರೆ. ಅವಾಗ ಜಾಸ್ ಬಟ್ಲರ್ ಆಚೆ ಔಟ್ ಹೋಗಿರ್ತಾರೆ. ಅದು ಅನ್ಡ್ಯೂ ಅಡ್ವಾಂಟೇಜ್ ನ ತಗೊಂಡಿದ್ರು ಯಾರು? ಜಾಸ್ ಬಟ್ಲರ್. ಅದಕ್ಕೋಸ್ಕರ ಅದು ಲೀಗಲ್ ಅಂತ ಮಾತಾಡ್ತೀವಿ. ಇದು ಇಲ್ಲೀಗಲ್. ಲೀಗಲ್ ಆಗಿದ್ದು ಜಿತೇಶ್ ಶರ್ಮಾ, ಅದಕ್ಕೆ ನಾಟ್ ಔಟ್ ಆಗಿತ್ತು.